ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾನು 10ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ 2ನೆಯ ಪಾಠ ಹಸಿ ಮಸಿ ಕೃಷಿ ಈ ಪಾಠವನ್ನು ಹೇಳ್ತಾ ಇದ್ದೀನಿ. ಮೊದಲಿಗೆ ಕವಿ ಪರಿಚಯ. ಈ ಪಾಠವನ್ನು ಬರೆದಂತಹ ಕವಿ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರು. ಇವರು 1951ರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹೆಡಿಯಾಲ ಗ್ರಾಮದಲ್ಲಿ ಜನಿಸಿದರು. ಇವರು ಸಾಣೆಹಳ್ಳಿಯಲ್ಲಿ ರಂಗಶಾಲೆಯನ್ನು ಸ್ಥಾಪಿಸಿ, ರಂಗಶಾಲೆ ಅಂದ್ರೆ ನಾವು ನಾಟಕಗಳನ್ನು ಪ್ರದರ್ಶನ ಮಾಡ್ತಾರಲ್ಲ, ನಾಟಕಗಳನ್ನು ಕಲಿಸ್ತಾರಲ್ಲ, ಅದಕ್ಕೆ ನಾವು ರಂಗಶಾಲೆ ಅಂಥೇಳಿ ಕರಿತೀವಿ. ರಂಗಶಾಲೆಯನ್ನು ಸ್ಥಾಪಿಸಿ ಪ್ರತಿ ವರ್ಷ ರಾಷ್ಟ್ರೀಯ ನಾಟಕೋತ್ಸವ, ಶಿವ ಸಂಚಾರ, ವಿಚಾರ ಸಂಕಿರಣ, ವರ್ಷದ ಹರ್ಷ, ಶ್ರಾವಣ ಸಂಜೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ಬಂದಿದ್ದಾರೆ. ಇವರು 60ಕ್ಕೂ ಹೆಚ್ಚು ವೈಚಾರಿಕ ಕೃತಿಗಳನ್ನು ರಚಿಸಿದ್ದಾರೆ. ವೈಚಾರಿಕ ಕೃತಿಗಳಂದ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೃತಿಗಳು. ಆ ಕೃತಿಗಳನ್ನು ನೀವು ಓದಿದರೆ ನೀವು ಕೂಡ ಅದರ ಬಗ್ಗೆ ವಿಚಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಂತಹ ಕೃತಿಗಳನ್ನು ವೈಚಾರಿಕ ಕೃತಿ ಅಂದರೆ ವ್ಯಕ್ತಿಗಳಿಗೆ ಚಿಂತನೆಯನ್ನು ಮಾಡಲಿಕ್ಕೆ ಹಚ್ಚುವಂತಹ ಕೃತಿಗಳನ್ನು ನಾವು ವೈಚಾರಿಕ ಕೃತಿಗಳಂತೇಳಿ ಇಲ್ಲಿ ಕರಿತೀವಿ. ಅವುಗಳಲ್ಲಿ ಜೀವನ ದರ್ಶನ, ಕೈದೀವಿಗೆ, ಹುಟ್ಟು ಸಾವುಗಳ ಮಧ್ಯೆ, ಸಮಾಧಿಯ ಮೇಲೆ, ಕಾಯಕ ದಾಸೋಹ, ಪ್ರಳಯ ಮುಂದೇನು, ಸುಖ ಎಲ್ಲಿದೆ, ಅರಿವಿನ ಅಂತರಾಳ, ಬಸವ ಧರ್ಮ ಇತ್ಯಾದಿ ಪ್ರಬಂಧ ಸಂಕಲನಗಳು. ಅಂತರಂಗ ಬಹಿರಂಗ, ಸ್ವಾಮಿ ವಿವೇಕಾನಂದ, ಜಂಗಮದೆಡೆಗೆ, ಅಂಕುಶ ಇವು ನಾಟಕಗಳು. ಶಿವಾನುಭವ ಪ್ರವಾಸ ಕಥನವಾಗಿದೆ. ಪ್ರವಾಸ ಕಥನ ಅಂದ್ರೆ ಇಲ್ಲೇ ಕವಿಗಳು ತಾವು ಪ್ರವಾಸ ಮಾಡಿದಾಗ ಅಲ್ಲಿರುವಂತಹ ಜನರ ಬಗ್ಗೆ, ಅಲ್ಲಿರುವ ನಾಡಿನ ವಿಶೇಷತೆಯ ಬಗ್ಗೆ, ಅಲ್ಲಿ ತಾವು ಕಳೆದಂತಹ ಕ್ಷಣಗಳು ಯಾವ ರೀತಿ ಇದ್ದು ಅಂಥೇಳಿ ಅವ್ರು ಏನು ಮಾಡ್ತಾರೆ, ಅದನ್ನು ಬರವಣಿಗೆಯ ಮೂಲಕ ನಮಗೆ ತೋರಿಸ್ತಾರೆ. ಇದನ್ನು ನಾವು ಪ್ರವಾಸ ಕಥನ ಅಂಥೇಳಿ ಕರಿತೀವಿ. ಜೊತೆಗೆ 106 ವಚನಗಳನ್ನು ರಚಿಸಿದ್ದಾರೆ. ಇನ್ನು ಇವರ ರಂಗ ಸಾಧನೆಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಫೆಲೋಶಿಪ್, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಕುವೆಂಪು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಹಾಗೂ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯು ಪಾಲ್ ಹ್ಯಾರಿಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು ರಂಗ ಜಂಗಮ ಎಂದು ಖ್ಯಾತರಾಗಿದ್ದಾರೆ. ಇಲ್ಲಿ ಯಾಕಂದ್ರೆ ರಂಗಭೂಮಿಯೊಳಗೆ ನಾಟಕಗಳನ್ನು ಪ್ರದರ್ಶನ ಮಾಡ್ತಿರ್ತಾರೆ, ಅದಕ್ಕೆ ನಾವು ರಂಗಭೂಮಿ ಅಂತ ಕರಿತೀವಿ. ಇಲ್ಲಿ ರಂಗ ಜಂಗಮ, ಜಂಗಮರು ಅಂದ್ರೆ ಗುರ್ತದ ನಿಮಗೆ. ಜಂಗಮ ಅಂದ್ರೆ ಇಲ್ಲಿ ನಾವು ಸ್ವಾಮಿಗಳು ಅಂತಲೂ ಕರಿತೀವಿ, ಅಥವಾ ವೀರಶೈವ ಧರ್ಮದಲ್ಲಿ ಇರುವಂತಹ ವ್ಯಕ್ತಿಗಳನ್ನು ನಾವು ಜಂಗಮರಂತ ಕರಿತೀವಿ. ಚಲನೆಯುಳ್ಳದ್ದಕ್ಕೂ ನಾವು ಜಂಗಮ ಅಂಥೇಳಿ ಕರಿತೀವಿ. ಇವರನ್ನು ರಂಗ ಜಂಗಮ ಅಂತ ಯಾಕೆ ಕರೆದ್ರು ಅಂದ್ರೆ ಇವರು ಏನು ಮಾಡಿದರು, ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ನಾಟಕಗಳ ಮೂಲಕ ಏನು ಮಾಡಿದ್ರು ಅಂದ್ರೆ ಜನರಲ್ಲಿ ಪರಿವರ್ತನೆಯನ್ನು ತಂದರು. ಅವರು ಜನರಿಗೆ ಏನು ಹೇಳಲಿಕ್ಕೆ ಹೊಂಟಿದ್ರು, ಸಮಾಜವನ್ನು ಬದಲಾವಣೆ ಮಾಡಬೇಕಂತ ಹೇಳಲಿಕ್ಕೆ ಹೊರಟಿದ್ರಲ್ಲ, ಅದನ್ನು ನೇರವಾಗಿ ಏನು ಮಾಡ್ತಿದ್ರು, ನಾಟಕಗಳ ಮುಖಾಂತರ ಪ್ರದರ್ಶನ ಮಾಡಿ ಜನರಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ಅರಿವನ್ನು ಮೂಡಿಸ್ತಾ ಇದ್ರು. ಇವರು ರಂಗ ಜಂಗಮ ಎಂದು ಖ್ಯಾತರಾಗಿದ್ದಾರೆ. ಪ್ರಸ್ತುತ ಹಸಿ ಮಸಿ ಕೃಷಿ ಲೇಖನವನ್ನು ಅವರ ವ್ಯಕ್ತಿತ್ವ ಎಂಬ ಪ್ರಬಂಧ ಸಂಕಲನದಿಂದ ಆರಿಸಲಾಗಿದೆ. ಇನ್ನು ಪದಗಳ ಅರ್ಥ ನೋಡೋಣ. ಅಣೆಕಟ್ಟು, ನದಿಗೆ ಅಡ್ಡ ಕಟ್ಟಿರುವ ಡ್ಯಾಮ್. ನದಿಗೆ ಏನು ಮಾಡಿರ್ತಾರೆ ಅಂದರೆ ಅಡ್ಡಲಾಗಿ ಕಟ್ಟೆಯನ್ನು ಕಟ್ಟಿರ್ತಾರೆ. ಯಾಕಂದ್ರೆ ಡ್ಯಾಮಿನೊಳಗೆ ಏನಿರ್ತಾರೆ, ನೀರನ್ನು ಸಂಗ್ರಹ ಮಾಡ್ತಿರ್ತಾರೆ, ಅದಕ್ಕೆ ಅಣೆಕಟ್ಟು ಅಂತೇಳಿ ಕರೀತಾರೆ. ನದಿಗೆ ಅಡ್ಡ ಕಟ್ಟಿರುವ ಡ್ಯಾಮ್ ಅಥವಾ ಜಲಾಶಯದ ತಡೆಗೋಡೆ ಅಂದ್ರೆ ಗೋಡೆಯನ್ನು ನೀರು ಹರಿದು ಹೋಗಬಾರ್ದು ಅಂತೇಳಿ ನೀರನ್ನು ಏನು ಮಾಡ್ತಾರೆ, ತಡೆ ಹಿಡಿಲಿಕ್ಕೋಸ್ಕರ ಒಂದು ಕಟ್ಟೆಯನ್ನು ಕಟ್ಟಿರ್ತಾರೆ. ಅದು ನದಿಗೆ ಅಡ್ಡಲಾಗಿ ಕಟ್ಟಿರ್ತಾರೆ, ಅದಕ್ಕೆ ನಾವು ಡ್ಯಾಮ್ ಅಂತ ಕರಿತೀವಿ, ಅಣೆಕಟ್ಟು ಅಂಥೇಳಿ ಕರಿತೀವಿ. ಹಸಿ ಅಂದರೆ ಖಡ್ಗ ಅಥವಾ ಯುದ್ಧ ಅಂತ ನಾವು ಕರಿತೀವಿ. ಉಪೇಕ್ಷೆ, ತಿರಸ್ಕಾರ, ಅಲಕ್ಷ್ಯ, ನಿರಂಕುಶ ಪ್ರಭುತ್ವ. ಕೃತಜ್ಞ, ಉಪಕಾರ ಸ್ಮರಣೆ ಇಲ್ಲದಿರುವವನು. ಉಪಕಾರವನ್ನು ಯಾರು ಮರಿತಾನ ಅವನು ಕೃತಜ್ಞ. ಯಾರು ಉಪಕಾರವನ್ನು ಸ್ಮರಣೆಯಲ್ಲಿ ಇಟ್ಕೊಂಡಿರ್ತಾರ ಅವರು ಕೃತಜ್ಞ ಅಂತ ನಾವು ಕರಿತೀವಿ. ದುರಾಕ್ರಮಣ, ಮೋಸದ ದಾಳಿ.
ನಿರಾಶಾವಾದಿ, ಜೀವನದಲ್ಲಿ ಆಸೆ ಕಳೆದುಕೊಂಡವ, ಆಸೆನೇ ಇಲ್ಲ ಅವನಿಗೆ ನಿರಾಶಾವಾದಿ ಅಂಥೇಳಿ ನಾವು ಕರಿತೀವಿ. ಬವಣೆ, ತೊಂದರೆ, ಕಷ್ಟ. ಮಸಿ, ಶಾಯಿ, ಸಾಹಿತ್ಯ ರಚನೆ. ನಾವು ಇಂಕಿಗೆ ಏನಂತ ಕರಿತೀವಿ? ಮಸಿ ಅಂತ ಕರಿತೀವಿ, ಶಾಯಿ ಅಂತ ಕರಿತೀವಿ. ಆ ಒಂದು ಶಾಯಿಯನ್ನು ಉಪಯೋಗಿಸ್ಕೊಂಡು ನಾವೇನು ಮಾಡ್ತೀವಿ? ರಚಿಸುವಂತಹ ಸಾಹಿತ್ಯ ರಚನೆ ಅಂತಲೂ ಇಲ್ಲಿ ಕರೀತಾರೆ. ಹಸಿ ಅಂದರೆ ಖಡ್ಗ ಅಥವಾ ಯುದ್ಧ, ಆದರೆ ಮಸಿ ಅಂದರೆ ಶಾಯಿ ಅಥವಾ ಸಾಹಿತ್ಯ ರಚನೆ. ಇನ್ನು ಮೇಟಿಗಂಬ, ಒಕ್ಕಲು ಕಣದ ಮಧ್ಯದಲ್ಲಿರುವ ಕಂಬ. ಮೇಟಿ ಪ್ಲಸ್ ಕಂಬ, ಮೇಟಿಗಂಬ. ಇದು ಏನು? ಆದೇಶ ಸಂಧಿ. ಯಾಕಂದರೆ ಉತ್ತರ ಪದದ ಆದಿಯಲ್ಲಿರುವ ಕಂಬ ಹೋಗಿ ಏನಾಗ್ತದೆ? ಸಂಧಿಯೊಳಗೆ ಗಂಬ ಆಗ್ತದೆ. ಅಂದ್ರೆ ಕ ಜಾಗದೊಳಗೆ ಗ ಆದೇಶ ಆಗಿ ಬರ್ತದೆ. ಇದು ಮೇಟಿಗಂಬ ಆದೇಶ ಸಂಧಿ. ಸತ್ಪರಿಣಾಮ, ಒಳ್ಳೆಯ ಪರಿಣಾಮ. ನೋಡಿ, ನಾವೆಲ್ಲ ಕಡೆ ಭಾಳಷ್ಟು ಕಡೆ ಸಜ್ಜನ, ಸನ್ಮಾನ. ಇಲ್ಲಿ ಸತ್ಪರಿಣಾಮ, ಸತ್ ಅನ್ನೋದು ಒಳ್ಳೆಯದು ಅಂಥೇಳಿ ಅರ್ಥ ಕೊಡ್ತದ. ಒಳ್ಳೆಯ ಪರಿಣಾಮ. ಸಜ್ಜನ, ಸತ್ ಪ್ಲಸ್ ಜನ ಸಜ್ಜನ, ಒಳ್ಳೆಯ ಜನ. ಸನ್ಮಾನ, ಸತ್ ಪ್ಲಸ್ ಮಾನ ಸನ್ಮಾನ, ಒಳ್ಳೆಯ ಮಾನ. ಪ್ರಶಸ್ತಿಯನ್ನು ಕೊಡ್ತಿರ್ತಾರೆ, ಅವರಿಗೆ ಸನ್ಮಾನ ಮಾಡ್ತಿರ್ತಾರೆ. ಸತ್ ಅನ್ನೋದು ಒಳ್ಳೆಯದು ಅಂಥೇಳಿ ಇಲ್ಲಿ ಅರ್ಥ ಕೊಡ್ತದ. ಹರಿತ, ಚೂಪಾದ, ಭಾಳ ಶಾರ್ಪ್ ಇದ್ದಿದ್ದಕ್ಕೆ ನಾವೇನಂತೀವಿ? ಹರಿತವಾದ, ಚೂಪಾದ ಅಂತ ಕರಿತೀವಿ. ಅತಿವೃಷ್ಟಿ, ಅಗತ್ಯಕ್ಕಿಂತ ಹೆಚ್ಚು ಮಳೆ ಬೀಳುವುದು. ಇದರ ವಿರುದ್ಧ ಶಬ್ದ ಅನಾವೃಷ್ಟಿ. ಎಷ್ಟು ಅಗತ್ಯ ಬೇಕು ಅಷ್ಟು ಮಳೆನೇ ಇರಂಗಿಲ್ಲ, ಅದಕ್ಕೆ ಅನಾವೃಷ್ಟಿ ಅಂತ ಕರಿತೀವಿ. ವೃಷ್ಟಿ ಅಂದರೆ ಮಳೆ, ಅತಿ ಅಂದರೆ ಅತಿಯಾದ ಮಳೆ. ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಮಳೆ ಆಗ್ತದೆ ನೋಡ್ರಿ. ಭಾಳ ಪ್ರವಾಹ ಬರ್ತಿರ್ತದೆ ಮಳೆ ಜಾಸ್ತಿಯಾಗಿ, ಅದಕ್ಕೆ ಅತಿವೃಷ್ಟಿ ಅಂತ ಕರಿತೀವಿ. ಅನಾವೃಷ್ಟಿ ಅಂದ್ರೆ ಮಳೆ ಬಾರದೇ ಇರುವುದು. ಬರಗಾಲಕ್ಕೆ ನಾವೇನಂತ ಕರಿತೀವಿ? ಅನಾವೃಷ್ಟಿ ಅಂಥೇಳಿ ಕರಿತೀವಿ. ಉತ್ಪ್ರೇಕ್ಷೆ, ಅಧಿಕವಾಗಿ ವರ್ಣಿಸುವುದು. ಜಾಸ್ತಿ ವರ್ಣನೆ ಮಾಡ್ತಿರ್ತೀವಿ, ಡಿಸ್ಕ್ರೈಬ್ ಮಾಡ್ತಿರ್ತೀವಲ್ಲ, ಅದಕ್ಕೆ ಉತ್ಪ್ರೇಕ್ಷೆ ಅಂತ ಕರೀತಾರೆ. ಒಕ್ಕಲಿಗ, ಕೃಷಿಕ, ರೈತ. ವ್ಯವಸಾಯವನ್ನು ಮಾಡುವಂತಹ, ಕೃಷಿಯನ್ನು ಮಾಡುವಂತಹ ವ್ಯಕ್ತಿಗೆ ನಾವು ಒಕ್ಕಲಿಗ ಅಂತ ಕರಿತೀವಿ, ರೈತ ಅಂತ ಕರಿತೀವಿ, ಫಾರ್ಮರ್ ಅಂತ ಕರಿತೀವಿ. ಗುಲಾಮ, ಅಡಿಯಾಳು. ಅಡಿಯಾಳು ಅಂದರೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡೋದು. ಇಲ್ಲಿ ಅಡಿ ಅಂದರೆ ನಾವು ಪಾದ ಅಂತ ಕರಿತೀವಿ, ಮುಡಿ ಅಂದರೆ ನಾವು ಶಿರ ಅಂತ ಕರಿತೀವಿ. ಅಂದ್ರೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡವ ಅಡಿಯಾಳು ಅಂಥೇಳಿ ನಾವು ಕರಿತೀವಿ, ಗುಲಾಮ ಅಂತ ಕರಿತೀವಿ. ನಶ್ವರ, ನಶಿಸು, ಇಲ್ಲವಾಗು. ಏನೂ ಇಲ್ಲ ಅಂತ ಹೇಳೋದು ನಶ್ವರ. ಏನಿದು ಬದುಕು ನಶ್ವರ ಅದ ಅಂತ ಹೇಳ್ತಿರ್ತೀವಿ ಕೆಲವೊಂದು ಸಾರಿ. ನಶ್ವರ ಅಂದರೆ ಬದುಕಿನೊಳಗೆ ಏನೂ ಇಲ್ಲ, ಸಾವು ಒಂದೇ ಶಾಶ್ವತ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಜೆಟ್, ಆಯವ್ಯಯದ ಸಮತೋಲನ ಪಟ್ಟಿ. ರಾಜಕಾರಣಿಗಳು ಮಾಡ್ತಿರ್ತಾರೆ ನೋಡ್ರಿ, ಆಯವ್ಯಯ ಪಟ್ಟಿಯನ್ನು ಮಾಡ್ತಿರ್ತಾರೆ, ಅದಕ್ಕೆ ಬಜೆಟ್ ಅಂತ ನಾವು ಕರಿತೀವಿ. ಪ್ರತಿ ವರ್ಷ ಮಾಡ್ತಾರಲ್ಲ, ಮಾರ್ಚ್ ತಿಂಗಳೊಳಗೆ, ಫೆಬ್ರವರಿ ಒಳಗೆ ಬಜೆಟನ್ನು ಮಾಡ್ತಿರ್ತಾರೆ, ಅಂದ್ರೆ ಆಯವ್ಯಯದ ಪಟ್ಟಿ. ನೆಕ್ಸ್ಟ್ ಬಿಕ್ಕು, ಅಳು. ಮೇಟಿ, ವ್ಯವಸಾಯ. ಮೇಟಿ ಅಂದರೆ ನಾವು ವ್ಯವಸಾಯ ಅಂತ ಕರಿತೀವಿ. ರಾಟೆ, ಚಕ್ರ. ಸರ್ವಾಧಿಕಾರಿ, ಅಧಿಕಾರ ಒಬ್ಬನಲ್ಲಿರುವುದು. ಸರ್ವಾಧಿಕಾರ ಆಡಳಿತ ಅಂತ ಕರಿತೀವಿ. ಈಗ ರಷ್ಯಾ ಒಳಗದ ಸರ್ವಾಧಿಕಾರ ಆಡಳಿತ. ಆಮೇಲೆ ಅಮೇರಿಕಾದೊಳಗೆ ಒಬ್ಬನೇ ಆಡಳಿತವನ್ನು ಮಾಡ್ತಿರ್ತಾನೆ ನೋಡ್ರಿ, ಅಂದ್ರೆ ಒಬ್ಬನ ಹತ್ರನೇ ಏನಿರ್ತದ? ಅಧಿಕಾರ ಇರ್ತದಲ್ಲ, ಅದಕ್ಕೆ ನಾವು ಸರ್ವಾಧಿಕಾರಿ ಅಂಥೇಳಿ ನಾವು ಕರಿತಿರ್ತೀವಿ. ಇನ್ನು ಪಾಠ ಪ್ರವೇಶ ನೋಡ್ರಿ. ಭಾರತ ಕೃಷಿ ಪ್ರಧಾನ ರಾಷ್ಟ್ರ. ಅದಕ್ಕಿಂತ ಮುಂಚೆ ಇಲ್ಲಿ ಹಸಿ ಮಸಿ, ಕೃಷಿ ಅಂದ್ರೇನು? ಹಸಿ ಅಂದರೆ ನಾವೇನಂತ ಕರಿದ್ವಿ? ಯುದ್ಧ ಅಂತ ಕರೆದ್ವಿ, ಹೌದಾ? ಮಸಿ ಅಂದರೆ ಏನಿಲ್ಲಿ? ಸಾಹಿತ್ಯ ರಚನೆ ಅಂತ ಕರೆದ್ವಿ. ಕೃಷಿ ಅಂದರೆ ವ್ಯವಸಾಯ. ಅಂದರೆ ಈ ದೇಶದೊಳಗೆ ಹಸಿ ಮಸಿ ಕೃಷಿ ಅಂದರೆ ಒಂದು ಯುದ್ಧ ಅಂದರೆ ಸೈನಿಕರು ಬರ್ತಾರೆ ಇಲ್ಲಿ. ಮಸಿ ಅಂದರೆ ಯಾರು? ಇಲ್ಲಿ ಸಾಹಿತ್ಯವನ್ನು ರಚನೆ ಮಾಡೋರು. ಕೃಷಿ ಅಂದರೆ ಯಾರಿಲ್ಲಿ? ವ್ಯವಸಾಯ ಮಾಡೋರು. ಅಂದ್ರೆ ನಮ್ಮ ದೇಶ ಈ ಮೂವರ ಮೇಲೆ ನಿಂತದಂತೇಳಿ ಕವಿ ಇಲ್ಲಿ ಹೇಳಲಿಕ್ಕೆ ಹೊಂಟಾರ. ಅದು ಹಸಿ ಮಸಿ ಕೃಷಿ. ಭಾರತ ಕೃಷಿ ಪ್ರಧಾನ ರಾಷ್ಟ್ರ. ಇಲ್ಲಿ ಭಾಳ ಮುಖ್ಯವಾದಂಥದ್ದು, ಎಲ್ಲರೂ ಇಲ್ಲಿ ಭಾರತದೊಳಗೆ ಬಿಸ್ನೆಸ್ ಮಾಡುವಂತಹ ವ್ಯಕ್ತಿಗಳಿಲ್ಲ. ನಮ್ಮ ದೇಶದೊಳಗೆ ಏನದಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರದಾರ. ಕೃಷಿ ಮೇಲೆ ನಮ್ಮ ದೇಶ ಏನು ಮಾಡ್ಯದ? ನಿಂತದ.
ಕೃಷಿ ಪ್ರಧಾನ ರಾಷ್ಟ್ರ. ಪ್ರಧಾನವಾಗಿ ಅಂದರೆ ಬಹಳಷ್ಟು ಕೆಲಸಗಳನ್ನು ಕೃಷಿಯಲ್ಲೇ ಒಕ್ಕಲ್ತನವನ್ನು ಮಾಡುವಂತಹ ವ್ಯಕ್ತಿಗಳೇ ಬಹಳ ಅದಾರ. ಅದಕ್ಕಿಲ್ಲಿ ಕೃಷಿ ಪ್ರಧಾನ ರಾಷ್ಟ್ರ ಅಂತ ನಾವು ಕರಿತೀವಿ. ನೆಕ್ಸ್ಟ್, ರೈತ ದೇಶದ ಬೆನ್ನೆಲುಬು. ಈಗ ಒಬ್ಬ ವ್ಯಕ್ತಿ ನಿಂತಾನಂದ್ರೆ ಅವ ಎದ್ರ ಮೇಲೆ ನಿಂತಾನಂದ್ರೆ ಅವನಿಗೆ ಶರೀರದೊಳಗೆ ಬೆನ್ನೆಲುಬು ಅಂದ್ರೆ ಹಿಂದೆ ಬೆನ್ನ ಮೇಲೆ ಏನು ಮಾಡ್ಯಾನ ಅಂದ್ರೆ ಅವ ನಿಂತಾನ. ಹೌದಾ? ಆ ಬೆನ್ನು ಮೂಳೆ ಇರಲಿಲ್ಲ ಅಂದ್ರೆ ನಮ್ಮ ಶರೀರ ಎಷ್ಟು ಭದ್ರವಾಗಿ ನಿಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಇಲ್ಲಿ ರೈತ ದೇಶದ ಬೆನ್ನೆಲುಬು. ಇಡೀ ದೇಶ ಯಾರ ಮ್ಯಾಗ ಡಿಪೆಂಡ್ ಆಗ್ಯದ ಅಂದ್ರೆ ರೈತನ ಮೇಲೆ ಡಿಪೆಂಡ್ ಆಗ್ಯದ. ರೈತ ಇಲ್ಲಂದ್ರೆ ಏನೂ ಇಲ್ಲ. ಅದಕ್ಕೆ ನಮ್ಮ ದೇಶದೊಳಗೆ ಪ್ರಧಾನವಾದಂತಹ ಕೆಲಸ ಯಾವುದು? ಕೃಷಿ. ಹೌದಾ? ಇಲ್ಲಿ ರೈತನೇ ನಮ್ಮ ದೇಶದ ಬೆನ್ನೆಲುಬು. ಕೃಷಿಯನ್ನು ಮಾಡುವಂಥವು ಯಾರು? ರೈತ. ವ್ಯವಸಾಯವನ್ನು ಮಾಡುವಂಥ ವ್ಯಕ್ತಿ ಯಾರಿಲ್ಲಿ? ಒಕ್ಕಲ್ತನವನ್ನು ಮಾಡುವಂಥವ ರೈತ ಅದಾನಲ್ಲ. ರೈತನ ಮೇಲೆ ಏನು ಮಾಡ್ಯದಂದ್ರೆ ನಮ್ಮ ದೇಶ ಅವಲಂಬನೆ ಆಗ್ಯದ. ಅದಕ್ಕೆ ರೈತ ದೇಶದ ಬೆನ್ನೆಲುಬು ಅಂಥೇಳಿ ಇಲ್ಲಿ ಕರೀತಾರ. ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ಅಂದರೆ ಹಳ್ಳಿಗಳು ಅಭಿವೃದ್ಧಿ ಆದವು ಅಂದ್ರೆ ನಮ್ಮ ದೇಶನೂ ಕೂಡ ಏನಾಗ್ತದ? ಅಭಿವೃದ್ಧಿ ಆಗ್ತದ ಅಂತ ಹೇಳ್ತಾರೆ ಎಂದು ಮಹಾತ್ಮ ಗಾಂಧೀಜಿ ಹೇಳುತ್ತಿದ್ದರು. ಆದರೆ ಇಂದು ರೈತರ ಬದುಕು ಸಂಕಷ್ಟದ ಸ್ಥಿತಿಯಲ್ಲಿದೆ. ನಾವು ಹೇಳ್ತೀವಿ ನಮ್ಮ ದೇಶದೊಳಗೆ ಪ್ರಧಾನವಾದ ಕೆಲಸ ಯಾವುದು? ಕೃಷಿ ಅಂತ ಹೇಳ್ತೀವಿ. ರೈತರ ಮೇಲೆ ಅವಲಂಬನೆ ಅದೀವಿ ಅಂತ ಹೇಳ್ತೀವಿ. ಹಳ್ಳಿಗಳ ಉದ್ಧಾರ ಆದ್ರೆ ದೇಶದ ಉದ್ಧಾರ ಆಗ್ತದಂತನೂ ಹೇಳ್ತೀವಿ. ಆದರೆ ಇವತ್ತೇನಾಗ್ಯದ? ಅಂತಹ ರೈತರ ಬದುಕು ಏನಾಗ್ಯದಂದ್ರೆ ಸಂಕಷ್ಟದ ಸ್ಥಿತಿಯೊಳಗದ. ಸಂಕಷ್ಟ ಯಾಕೆ ಸಂಕಷ್ಟದ? ಕೆಲವೊಂದು ಸರಿ ನೋಡ್ರಿ ಮಳೆ ಭಯಂಕರ ಬಂದುಬಿಡ್ತದ. ಕೆಲವೊಂದು ಸರಿ ಮಳಿನೇ ಆಗಂಗಿಲ್ಲ. ಮಳೆ ಚಲೋ ಆಗ್ಯದಂದ್ರೆ ಕ್ರಿಮಿಕೀಟಗಳ ಹಾವಳಿ ಇರ್ತದ, ಕಾಡು ಪ್ರಾಣಿಗಳ ಹಾವಳಿ ಇರ್ತದ. ಎಲ್ಲ ಇದ್ದು ಸರಿಯಾಗಿ ಬೆಳೆ ಬೆಳೆದಾನಂದ್ರೆ ಅಲ್ಲಿ ಮಾರುಕಟ್ಟೆಯೊಳಗೆ ಏನಿರಂಗಿಲ್ಲ, ಸರಿಯಾದ ಬೆಲೆ ಸಿಗಂಗಿಲ್ಲ. ಈ ರೀತಿ ರೈತ ಏನು ಮಾಡ್ತಾನಂದ್ರೆ ಒಂದಲ್ಲ ಒಂದು ಕಷ್ಟಕ್ಕೆ ಸಿಲುಕಿಕೊಂಡಿರ್ತಾನ. ಅದನ್ನೇ ಹೇಳ್ತಾರೆ ಇಲ್ಲಿ ಕವಿ. ಇಂದು ರೈತರ ಬದುಕು ಸಂಕಷ್ಟದ ಸ್ಥಿತಿಯಲ್ಲಿದೆ. ಕನಿಷ್ಠ ಸುಖದ ಬದುಕು ಸಿಗದೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ. ಕನಿಷ್ಠ ಬದುಕು ಅಂದರೆ ಯಾವುದು? ಆಡಂಬರದ ಬದುಕು ಬೇಡ. ಕನಿಷ್ಠ ಏನು ಬೇಕು? ಅವನಿಗೆ ತಿನ್ಲಿಕ್ಕೆ ಆಹಾರ ಬೇಕು, ಇರಲಿಕ್ಕೆ ಮನೆ ಬೇಕು. ಹೌದಾ? ಅವನ ಕಷ್ಟಕ್ಕೆ ಸ್ವಲ್ಪನಾದರೂ ಹಣ ಬೇಕು. ಇದು ಕನಿಷ್ಠ ಬದುಕಿಗೆ ಬೇಕಾದಂಥ ಅವಶ್ಯಕತೆ. ಇದು ಕೂಡ ರೈತಗೆ ಏನಾಗಿಲ್ಲ, ಸಿಗ್ತಾ ಇಲ್ಲ. ಅಷ್ಟು ಬೆಳೆ ಬೆಳಿತಾನೆ, ಇಡೀ ದೇಶ ಅವನ ಮ್ಯಾಲೆ ಅವಲಂಬನೆ ಅದ. ಇದ್ರೂ ಸಹಿತ ಸಂಕಷ್ಟಕ್ಕೆ ಸಿಲುಕಿಕೊಂಡು ಸಾಲದ ಬಾಧೆಯೊಳಗೆ ಆತ ಏನು ಮಾಡ್ಲಿಕ್ಕತ್ತಾನಿಂದ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾನೆ. ಅವನ ಗೋಳನ್ನು ಕೇಳುವವರಿಲ್ಲ. ಯಾರಿಗೆ ಹೇಳಬೇಕು ಆತ ಕಷ್ಟ? ಆತನ ಕಷ್ಟವನ್ನು ಕೇಳುವವರು. ಗೋಳು ಅಂದರೆ ಇಲ್ಲಿ ಕಷ್ಟ ಅಂತ ಹೇಳ್ತೀವಿ. ಆತನ ಕಷ್ಟವನ್ನು ಸಹಿತ ಕೇಳುವವರಿಲ್ಲ. ಎಲ್ಲರೂ ಅವನ ಮ್ಯಾಗೆ ಡಿಪೆಂಡ್ ಅದೀವಿ. ಆದರೆ ಅವನ ಕಷ್ಟಕ್ಕೆ ನಾವು ಯಾರೂ ಆಗ್ತಾ ಇಲ್ಲ ಅಂಥೇಳಿ ಇಲ್ಲಿ ಕವಿ ಹೇಳ್ತಾರೆ. ಭಾರತದ ಅಭಿವೃದ್ಧಿಯ ಮೂಲ ಕೃಷಿ ಎಂಬುದನ್ನು ಮರೆಯಬಾರದು. ನೋಡ್ರಿ, ನಮ್ಮ ದೇಶ ಅಭಿವೃದ್ಧಿ ಆಗೋದೇ ಯಾವುದ್ರ ಮೇಲೆ ಅಂದ್ರೆ ಕೃಷಿ ಮೇಲದ. ಅಂಥ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನ. ಹೌದಾ? ಭಾರತದ ಅಭಿವೃದ್ಧಿಯ ಮೂಲ, ನಮ್ಮ ದೇಶ ಮುಂದೆ ಹೋಗಬೇಕು ಅಂದ್ರೆ ಅಲ್ಲಿ ಕೃಷಿ ಬೇಕು. ಅದನ್ನು ನಾವು ಯಾರೂ ಮರಿಬಾರ್ದು ಹೇಳ್ತಾರೆ ನೋಡ್ರಿ ಕೆಲವೊಬ್ರು. ಆಗರ್ಭ ಶ್ರೀಮಂತನು ಅನ್ನವನ್ನಲ್ಲದೆ ಚಿನ್ನವನ್ನು ತಿನ್ನಲಾರ ಅಂತ ಹೇಳ್ತೀವಿ. ಅವ ಭಾಳ ಶ್ರೀಮಂತ ಅದಾನ. ಹೌದಾ? ಯಾವುದಕ್ಕೂ ಕೊರತೆ ಇಲ್ಲ. ಆದರೆ ಅವನು ಏನು ತಿನ್ನಬೇಕು? ಅನ್ನವನ್ನೇ ತಿಂದು ತನ್ನ ಹೊಟ್ಟೆಯನ್ನು ತುಂಬಿಸ್ಕೋಬೇಕವ. ಅನ್ನನೇ ಇಲ್ಲಂದ್ರೆ ಅವನು ಚಿನ್ನವನ್ನು, ದುಡ್ಡನ್ನು ತಿಂದು ಹೊಟ್ಟೆಯನ್ನು ತುಂಬಿಸ್ಕೊಳ್ಳಿಕ್ಕೆ ಆಗಂಗಿಲ್ಲ. ಪ್ರತಿಯೊಬ್ಬರು ನಾವೇನು ಮಾಡೀವಿ? ಕೃಷಿಕನ ಮ್ಯಾಲೆ, ಒಕ್ಕಲಿಗ, ರೈತನ ಮ್ಯಾಲೆ ನಾವು ಅವಲಂಬನೆ ಆಗಿವಲ್ಲ, ಅದು ನಮ್ಮ ಅಭಿವೃದ್ಧಿಯ ಮೂಲ ಅನ್ನೋದನ್ನು ನಾವು ಯಾರೂ ಮರಿಬಾರ್ದು. ಭಾರತದಲ್ಲಿ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡರೆ ಕೃಷಿಯನ್ನು ಅವಲಂಬಿಸಿದ ಕೈಗಾರಿಕೆಗಳು ಸೊರಗಿ ಹೋಗುತ್ತವೆ. ಹೀಗೆಲ್ಲ ನೋಡ್ರಿ, ಮಾರುಕಟ್ಟೆಯೊಳಗೆ ಎಲ್ಲರೂ ದಲ್ಲಾಳಿಗಳದಾರ, ಅವನ ಮೇಲೆ ಡಿಪೆಂಡ್ ಅದಾರ. ಅಂಗಡಿಗಳಿಗೆ ಹೋಗ್ರಿ, ಅಂಗಡಿಯೊಳಗೆ ಮಾರಾಟ ಮಾಡ್ತಾರೆ ಅವರು. ಕಿರಾಣಿ ಅಂಗಡಿಯೊಳಗೆ ನೀವು ನೋಡ್ತೀರಿ ಬೇಳೆ, ಅಕ್ಕಿ, ಸಕ್ಕರೆ, ಬೆಲ್ಲ, ಈ ರೀತಿ ಎಲ್ಲವನ್ನು, ಎಣ್ಣೆ ಎಲ್ಲವನ್ನು ಮಾರ್ತಾರೆ. ಮಾರಾಟ ಮಾಡ್ಬೇಕಂದ್ರೆ ಅವ್ರಿಗೆ ಎಲ್ಲಿಂದ ಸಿಗಬೇಕು? ಅವ್ರು ರೈತರು ಬೆಳೆದಂಥ ಬೆಳೆಯನ್ನೇ ತೊಗೊಂಡು ಅವ್ರು ಮಾರ್ತಾರೆ. ಒಂದು ವೇಳೆ ರೈತನೇ ಬೆಳಿಲಿಲ್ಲ ಅಂದ್ರೆ ಇಲ್ಲಿ ವ್ಯಾಪಾರಗಳು ಆಗ್ತಾವ? ಆಗಂಗಿಲ್ಲ. ಕೈಗಾರಿಕೆಗಳ ಮುಂದೆ ಹೋಗ್ತಾವ?
ಹೋಗಂಗಿಲ್ಲ. ಇಲ್ಲಿ ಹೇಳ್ತಾರೆ ನೋಡ್ರಿ ಕವಿ, ಭಾರತದಲ್ಲಿ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡರೆ ಕೃಷಿಯನ್ನು ಅವಲಂಬಿಸಿದ ಕೈಗಾರಿಕೆಗಳು ಸೊರಗಿ ಹೋಗುತ್ತವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅಂದ್ರೆ ನಾವು ಪ್ರತಿಯೊಬ್ಬರು ಕೈಗಾರಿಕೆಗಳು ಸಹ, ಈಗ ನಾವು ಹೇಳ್ತೀವಿ ನಗರದೊಳಗೆ ಕೈಗಾರಿಕೆಗಳದಾವ, ಫ್ಯಾಕ್ಟ್ರಿಗಳದಾವ, ಕಾರ್ಖಾನೆಗಳದಾವ. ಆ ಕಾರ್ಖಾನೆಗಳು ನಡಿಬೇಕಂದ್ರೆ ಎಲ್ಲಿಂದ? ಅದು ರೈತನಿಂದ ಮಾತ್ರ, ರೈತ ಮಾಡುವಂತಹ ಕೃಷಿ ಚಟುವಟಿಕೆಯಿಂದ ಮಾತ್ರ ಅದು ನಡೀತದಂತ ಹೇಳ್ತೀವಿ. ನೋಡ್ರಿ ಮುಂದೇನಾಗ್ತದ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇಶದ ರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಹಿರಿದಾಗಿದೆ. ಇಷ್ಟೊತ್ತನ ನಾವು ಕೃಷಿಯ ಮಹತ್ವವನ್ನು ನೋಡ್ಕೊಂಡ್ವಿ. ಇನ್ನು ಯೋಧರ ಮಹತ್ವ ಏನು, ಸೈನಿಕನ ಮಹತ್ವವೇನು ಅಂತ ಹೇಳಿ ಕವಿ ಹೇಳ್ತಾರ. ದೇಶದ ಸಂರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಹಿರಿದಾಗಿದೆ. ನಮ್ಮ ದೇಶವನ್ನು ಕಾಯುವವರು ಯಾರು? ಇವತ್ತು ನಾವು ಮನೆಯೊಳಗಿಷ್ಟು ಆರಾಮ್ ಇದೀವಂದ್ರೆ ನಮ್ಮ ಗಡಿಯೊಳಗೆ ಕಾಯುವಂತಹ ಸೈನಿಕರು ಅವ್ರು ಎಷ್ಟು ಕಷ್ಟಪಡ್ತಾರೆ. ಹಗಲು ರಾತ್ರಿ ಅನ್ನೋದೇ ಅವ್ರು ಏನು ಮಾಡ್ತಾರೆ, ತಮ್ಮ ಕೆಲಸವನ್ನು ಮಾಡ್ತಾರೆ. ನಿದ್ದೆಗೆಟ್ಟು ಅವರು ದೇಶವನ್ನು ಕಾಯ್ತಾ ಇದ್ದಾರೆ. ಅವ್ರ ಬಗ್ಗೆನೂ ಇಲ್ಲಿ ಕವಿ ಹೇಳ್ತಾರೆ. ಅವರ ಪಾತ್ರ ಬಹಳ ದೊಡ್ಡದು ಅಂಥೇಳಿ ಇಲ್ಲಿ ಹೇಳ್ತಾರೆ. ವೈರಿಗಳ ದಾಳಿಗೆ ಧೃತಿಗೆಡದೆ ಹಗಲು ರಾತ್ರಿ ಗಡಿ ಕಾಯುವ ಯೋಧನ ಬಗ್ಗೆ ಅಪಾರ ಅಭಿಮಾನವಿರಬೇಕು. ಇಲ್ಲಿ ಎಷ್ಟು ಚಂದ ನಾವು ಮಾತು ಹೇಳ್ತೀವಿ, ಭಾಳ ಆರಾಮದೀವಿ, ಸುಖದ ಜೀವನ ನಡೆಸ್ತೀವಿ, ನಾವು ಕಣ್ತುಂಬ ನಿದ್ದೆ ಮಾಡ್ತೀವಿ, 8 ತಾಸು 10 ತಾಸು ಮಲಗ್ತೀವಿ. ಆದರೆ ಆ ಗಡಿಯೊಳಗೆ ಕಾಯುವಂತಹ ಸೈನಿಕರಿಗೆ ನಿದ್ದೆ ಇಲ್ಲ. ಪ್ರತಿದಿನ ಅವ್ರು ಏನು ಮಾಡ್ತಾರೆ, ಗಡಿಯನ್ನು ಕಾಯಬೇಕು. ಯಾವ ರೀತಿ? ನಿದ್ದೆಗೆಟ್ಟು ಅವ್ರು ಏನು ಮಾಡ್ತಾರೆ, ಗಡಿಯನ್ನು ಕಾಯ್ತಾರೆ. ವೈರಿಗಳ ದಾಳಿಗೆ ಶತ್ರುಗಳು ಬಂದ್ರೆ ಅವ್ರು ಹಿಂದೆ ಸರಿಯಂಗಿಲ್ಲ. ತಮ್ಮ ಜೀವವನ್ನೇ ಏನು ಮಾಡ್ತಾರ, ಅವರು ಪಣಕ್ಕಿಡ್ತಾರ. ಧೃತಿಗೆಡದೆ, ಧೈರ್ಯವನ್ನು ಕೆಡದೆ ಅವ್ರು ಏನು ಮಾಡ್ತಾರಂದ್ರೆ ಹಗಲು ರಾತ್ರಿ ಗಡಿಯನ್ನು ಕಾಯುವಂತಹ ಯೋಧರ ಬಗ್ಗೆ ನಮಗೆ ಬಹಳ ಅಭಿಮಾನ ಇರಬೇಕು. ನಮ್ಮ ಅಭಿಮಾನ ಅಂದರೆ ಯಾವ ರೀತಿ ಇರ್ತದೆ? ನಾವು ಯಾವುದೋ ಒಂದು ಸ್ವಾತಂತ್ರ್ಯ ದಿನಾಚರಣೆ ಬಂತು ಅಥವಾ ಗಣರಾಜ್ಯೋತ್ಸವ ಬಂತು, ಅವತ್ತೊಂದು ದಿನ ಸ್ಟೇಟಸ್ ಹಾಕ್ತೀವಿ, ಅವತ್ತೊಂದು ದಿನ ಮಾತಾಡ್ತೀವಿ ಅವ್ರ ಬಗ್ಗೆ. ಆ ನಂತರ ನಾವು ಅದನ್ನು ಮರೆತು ಬಿಡ್ತೀವಿ. ಪ್ರತಿದಿನ ಪ್ರತಿ ಕ್ಷಣವೂ ನಾವು ಅವರನ್ನು ನೆನೆಸಬೇಕು. ಅವರಂಥ ಯೋಧರಲ್ಲಿ ಹಗಲ ರಾತ್ರಿ ಕಾಯೋದರಿಂದೇ ನಾವು ಇವತ್ತು ನೆಮ್ಮದಿಯ ನಿದ್ದೆಯನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಮರಿಬಾರ್ದು. ಅವ್ರ ಬಗ್ಗೆ ನಮಗೆ ಅಪಾರವಾದಂತಹ ಕಾಳಜಿ ಇರಬೇಕು, ಅಭಿಮಾನ ಇರಬೇಕು. ರಕ್ಷಣೆ ಹಾಗೂ ಕೃಷಿಯಲ್ಲಿ ಸ್ವಾವಲಂಬನೆ ಸಾಧಿಸದೆ ದೇಶದ ಮುನ್ನಡೆ ಸಾಧ್ಯವಿಲ್ಲ. ಒಂದು ಕೃಷಿಯೊಳಗೆ ನಾವು ಸ್ವಾವಲಂಬನೆ ಅಂದ್ರೆ ಬೇರೆಯವರ ಮೇಲೆ ಅವಲಂಬನೆ ಇರಬಾರ್ದು. ಹೌದಾ? ನಮ್ಮ ಮೇಲೆ ನಮಗೆ ಅವಲಂಬನೆ, ಸ್ವಾವಲಂಬನೆ ಆಗಿರಬೇಕು. ಎಂಥ ಕಷ್ಟದೊಳಗೂ ನಮ್ಮನ್ನು ನಾವು ಕಾಯ್ದುಕೊಳ್ಳುವಂತಹ ಪರಿಸ್ಥಿತಿಯೊಳಗೆ ನಾವು ಏನು ಮಾಡಬೇಕು? ಧೈರ್ಯವನ್ನು ಕೆಡದೆ ಸ್ವಾವಲಂಬಿಯಾಗಿರಬೇಕು. ಎದರೊಳಗೆ? ರಕ್ಷಣೆಯೊಳಗೂ ಇರಬೇಕು, ಕೃಷಿಯೊಳಗೂ ಇರಬೇಕು. ಅಂದ್ರೆ ಬೇರೆಯವರಿಗೆ ಕೈ ಚಾಚುವಂತಹ ಪರಿಸ್ಥಿತಿ ನಾವು ತಂದ್ಕೊಳ್ಬಾರ್ದು. ಬೇರೆಯವರಿಗೆ ಕೈ ಚಾಚಿದ್ವಿ ಅಂದ್ರೆ ಅವರು ಒಂದು ವೇಳೆ ನಮಗೆ ಸಹಾಯ ಮಾಡಲಿಲ್ಲ ಅಂದ್ರೆ ನಮಗೆ ಉಪವಾಸ ಇರ್ಲಿಕ್ಕಾಗ್ತದೆ? ನಮ್ಮಲ್ಲಿ ನಾವು ಬೆಳೆಯನ್ನು ಬೆಳೆದ್ವಿ ಸಂಪೂರ್ಣವಾಗಿ ನಮ್ಮ ದೇಶವನ್ನು ನಾವು ಮುನ್ನಡೆಸಬಹುದಾ? ಅದಕ್ಕೆ ಇಲ್ಲಿ ಕವಿ ಹೇಳ್ತಾರ, ರಕ್ಷಣೆ ಹಾಗೂ ಕೃಷಿಯಲ್ಲಿ ಸ್ವಾವಲಂಬನೆ ಸಾಧಿಸದೆ ದೇಶದ ಮುನ್ನಡೆ ಸಾಧ್ಯವಿಲ್ಲ. ಒಂದು ದೇಶ ಮುಂದೆ ಹೋಗಬೇಕು ಅಂದ್ರೆ ಅದು ರಕ್ಷಣೆಯೊಳಗೂ ನಾವು ಬೇರೆಯವ್ರ ಸಹಾಯ ತಗೊಳ್ಳಂಗಿಲ್ಲ. ನಮ್ಮಲ್ಲಿ ನಾವೇನು ಮಾಡಬೇಕು? ಸೈನಿಕರ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ಬಹಳಷ್ಟು ಸೈನಿಕರು ಅವರು ಆ ಕೆಲಸಕ್ಕೆ ಸೇರ್ಕೋಬೇಕು ಅಂದ್ರೆ ದೇಶದ ಒಂದು ರಾಜಕಾರಣಿಗಳು ಏನು ಮಾಡಬೇಕು? ಪ್ರೇರಣೆಯನ್ನು ಕೊಡಬೇಕು. ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಟ್ಟರೆ ಮಾತ್ರ ಜನ ಏನು ಮಾಡ್ತಾರೆ? ಸೈನಿಕರು ಹೆಚ್ಚೆಚ್ಚಿಗೆ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಅದರೊಳಗೆ ನಾವು ಸ್ವಾವಲಂಬನೆಯನ್ನು ಸಾಧಿಸಬೇಕು. ಇದರಿಂದ ಮಾತ್ರ ದೇಶ ಮುಂದೆ ಹೋಗ್ತದಂಥೇಳಿ ಇಲ್ಲಿ ಕವಿ ಹೇಳ್ತಾರೆ. ಹೀಗಾಗಿ ಅನ್ನ ಹಾಕುವ ರೈತ ಹಾಗೂ ಯೋಧನ ಬದುಕು ಹಸನುಗೊಳ್ಳಲು ಸರ್ಕಾರಗಳು ಹಾಗೂ ಬುದ್ಧಿಜೀವಿಗಳು ಶ್ರಮಿಸಬೇಕು. ಕೇವಲ ನಾವು ನೀವು ಅನ್ನೋದಕ್ಕಿಂತ ನಮ್ಮ ಕೈಯೊಳಗೆ ಅಧಿಕಾರ ಇರಂಗಿಲ್ಲ. ಅಧಿಕಾರ ಇರುವಂತಹ ವ್ಯಕ್ತಿಗಳು ಏನು ಮಾಡಬೇಕು? ಅವರ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು. ಅವರಿಗೆ ಬೇಕಾದಂತಹ ಸಹಾಯ ಸವಲತ್ತುಗಳನ್ನು ಮಾಡಬೇಕು, ಸರ್ಕಾರಗಳು ಮಾಡಬೇಕು ಅಂಥೇಳಿ ಹೇಳ್ತಾರೆ. ಬುದ್ಧಿಜೀವಿಗಳು ಶ್ರಮಿಸಬೇಕು. ಸುಮ್ಮನೆ ಯಾವುದಕ್ಕೋ ಒಂದು ಪ್ರತಿಭಟನೆ ಮಾಡೋದು, ಹೋರಾಟ ಮಾಡೋದಕ್ಕಿಂತ ಇಂತಹ ವ್ಯಕ್ತಿಗಳ ಕಾಳಜಿಯ ಬಗ್ಗೆ ಬುದ್ಧಿಜೀವಿಗಳು ಏನು ಮಾಡಬೇಕು ಅಂದ್ರೆ ಶ್ರಮ ವಹಿಸಬೇಕು ಅಂಥೇಳಿ ಇಲ್ಲಿ ಕವಿ ಹೇಳ್ತಾರೆ. ಸಾಹಿತಿಗಳು ಸಾಹಿತ್ಯ ರಚನೆಯ ಮೂಲಕ ಯೋಧ ಹಾಗೂ ರೈತನಿಗೆ ಆತ್ಮಬಲವನ್ನು ತುಂಬಬೇಕು. ಸುಮ್ಮನೆ ಯಾರ್ಯಾರ ಬಗ್ಗೆನೋ ಬರೋದು ಹೆಸರು ಮಾಡೋದಕ್ಕಿಂತ ಅವ್ರು ಏನು ಮಾಡಬೇಕು? ಸಾಹಿತಿಗಳು ಸಾಹಿತ್ಯ ರಚನೆಯನ್ನು ಮಾಡಬೇಕು.
ಯಾವುದು ಮಾಡಬೇಕು ಅವರು? ರೈತನ ಬಗ್ಗೆ ಕಾಳಜಿ ಇರಬೇಕು, ಯೋಧನ ಬಗ್ಗೆ ಕಾಳಜಿ ಇರಬೇಕು. ಯೋಧನಲ್ಲಿ ಶಕ್ತಿಯನ್ನು ತುಂಬುವಂತಹ, ಬಲವನ್ನು ತುಂಬುವಂತಹ ಕೆಲಸವನ್ನು ಸಾಹಿತಿಗಳು ಮಾಡಬೇಕು ಅಂತೇಳಿ ಇಲ್ಲಿ ಕವಿ ಹೇಳ್ತಾರ. ದೇಶದ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯು ಯೋಧ, ರೈತ, ಸಾಹಿತಿ ಈ ಮೂವರಲ್ಲಿದೆ. ನಮ್ಮ ದೇಶ ಮುಂದೆ ಹೋಗಬೇಕು, ಅಭಿವೃದ್ಧಿ ಆಗಬೇಕು ಅಂದ್ರೆ ಅದು ಯಾವುದರಿಂದ ಅಂದ್ರೆ ಒಂದು ಯೋಧರಿಂದ, ರೈತರಿಂದ, ಸಾಹಿತಿಗಳಿಂದ ಅಂಥೇಳಿ ಇಲ್ಲಿ ಕವಿ ಹೇಳ್ತಾರ. ಈ ಮೂವರಲ್ಲಿದೆ ಎಂಬುದು ಈ ಲೇಖನದಲ್ಲಿ ಬಿಂಬಿತವಾಗಿದೆ. ಇಲ್ಲಿ ಈ ಮೂರು ಜನರ ಬಗ್ಗೆ ಏನು ಮಾಡ್ತಾರಂದ್ರೆ ಇಡೀ ಪಾಠವನ್ನು ಕವಿ ಹೇಳ್ತಾ ಹೋಗ್ತಾರ. ಹಸಿ, ಮಸಿ, ಕೃಷಿ. ಹಸಿ ಅಂದರೆ ಅಲ್ಲಿ ಸೈನಿಕ ಬರ್ತಾನ, ಮಸಿ ಅಂದರೆ ಸಾಹಿತಿ ಬರ್ತಾನ, ಕೃಷಿ ಅಂದರೆ ಅಲ್ಲಿ ರೈತ ಬರ್ತಾನ. ಈ ಮೂವರ ಮ್ಯಾಗ ನಮ್ಮ ದೇಶ ನಿಂತದ, ಈ ಮೂವರಿಂದ ನಮ್ಮ ದೇಶ ಮುಂದೆ ಹೋಗ್ತದಂತೇಳಿ ಕವಿ ಇಲ್ಲಿ ಈ ಲೇಖನದೊಳಗೆ ಹೇಳ್ತಾರ. ಇದಿಷ್ಟು ಪಾಠ ಪ್ರವೇಶ. ಇನ್ನು ಮುಂದಿನ ವಿಡಿಯೋದೊಳಗೆ ನಾನು ಈ ಪಾಠದ ಸಾರಾಂಶವನ್ನು ಹೇಳ್ತೀನಿ. ಧನ್ಯವಾದ ಮಕ್ಕಳೇ.